ಕಾಂತಾರ ಚಿತ್ರದಲ್ಲಿ ತೋರಿಸಿರುವಂತ ಈ ಪಂಜುರ್ಲಿ ದೈವವನ್ನ ಎಲ್ರೂ ನೋಡೇ ಇರ್ತೀರಾ. ಆದ್ರೆ ಆ ದೈವದ ಅಸಲಿ ಸತ್ಯವೇನು, ಆ ದೈವ ಎಷ್ಟು ಶಕ್ತಿಯನ್ನ ಹೊಂದಿದೆ, ಎಂತೆಂತ ಪವಾಡಗಳನ್ನ ಮಾಡುತ್ತೆ ಅಂತ ಕೇಳಿದ್ರೆ ಇಂದಿನಿಂದಲೇ ನೀವು ಕೂಡ ಅದರ ಭಕ್ತರಾಗ್ತೀರಾ. ಸೃಷ್ಟಿಯ ಆದಿಕಾಲದಲ್ಲಿ 2 ಕಾಡು ಹಂದಿಗಳು ಹುಟ್ಟಿಕೊಳ್ಳುತ್ತವೆ. ಅವು ಬೆಳೆದು ದೊಡ್ಡವುಗಳಾದ ಮೇಲೆ ಅವುಗಳು ಸಂತಾನ ಮಾಡಿಕೊಳ್ಳಬೇಕೆಂದು ಆಸೆ ಪಡುತ್ತವೆ. ಹೀಗಾಗಿ ಕುಕ್ಕೆಯ ಕ್ಷೇತ್ರಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತವೆ. ಆಗ ಸುಬ್ರಹ್ಮಣ್ಯ ಸ್ವಾಮಿಗೆ ಹಂದಿಗಳ ಮೇಲೆ ಕರುಣೆ ಉಂಟಾಗಿ ಸಂತಾನದ ವರವನ್ನ ಕೊಡುತ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದಿಂದ ಹೆಣ್ಣು ಹಂದಿಗೆ ಮರಿಗಳು ಹುಟ್ಟುತ್ತವೆ. ನಂತರ ಆ ಹಂದಿ ಮರಿಗಳು ತಮ್ಮ ತುಂಟತನದಿಂದ ವಿಶ್ವದ ಎಲ್ಲೆಡೆ ಓಡಾಡೋಕೆ ಶುರು ಮಾಡ್ತವೆ. ಹೀಗಿದ್ದಾಗ ಶಿವ ಮತ್ತು ಪಾರ್ವತಿಯು ತಮಗಾಗಿ ಒಂದು ಸುಂದರವಾದ ಹೂವಿನ ತೋಟವನ್ನ ನಿರ್ಮಿಸಿಕೊಂಡಿರುತ್ತಾರೆ. ಆ ಹೂವಿನ ತೋಟವನ್ನ ಅವರು ತುಂಬಾ ಇಷ್ಟಪಡುತ್ತಿರುತ್ತಾರೆ. ಅದೇ ತೋಟದ ಹತ್ತಿರ ಈ ಹಂದಿಗಳು ಹೋಗುತ್ತವೆ. ಅವುಗಳಲ್ಲಿ ಒಂದು ಹಂದಿ ಮರಿ ಶಿವನ ಪ್ರಿಯವಾದ ಆ ಹೂವಿನ ತೋಟದ ಒಳಗಡೆ ಹೋಗಿ ಆ ತೋಟವನ್ನ ಸ್ವಲ್ಪ ಮಟ್ಟಕ್ಕೆ ಹಾಳು ಮಾಡುತ್ತದೆ. ಆಗ ಆ ಹಂದಿ ಮರಿಯ ಮುದ್ದಾದ ಮುಖವನ್ನ ಕಂಡು ಪಾರ್ವತಿ ದೇವಿಯು ಅದನ್ನ ತುಂಬಾ ಇಷ್ಟಪಡುತ್ತಾಳೆ. ಇದರಿಂದ ಆ ಹಂದಿ ಮರಿಯನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಸಾಕುತ್ತಾರೆ. ತುಂಬಾ ಪ್ರೀತಿಯಿಂದ ಬೆಳೆಸುತ್ತಾರೆ. ಆದ್ರೆ ಆ ಹಂದಿ ಮರಿಯು ಮತ್ತೊಮ್ಮೆ ಶಿವನ ಹೂದೋಟಕ್ಕೆ ಹೋಗಿ ತೋಟವನ್ನ ನಾಶ ಮಾಡಿಬಿಡುತ್ತೆ. ಇದನ್ನ ಕಂಡ ಶಿವನಿಗೆ ಹಂದಿಯ ಮೇಲೆ ತುಂಬಾ ಕೋಪ ಉಂಟಾಗಿ ಆ ಹಂದಿಯ ಮೇಲೆ ಬಾಣವನ್ನ ಬಿಟ್ಟು ಅದನ್ನ ಕೊಂದು ಹಾಕ್ತಾನೆ. ಈ ವಿಷಯ ತಿಳಿದ ಪಾರ್ವತಿ ದೇವಿಯು ಅಲ್ಲಿಗೆ ಓಡೋಡಿ ಬಂದು ಶಿವನು ಆ ಹಂದಿಯನ್ನ ಕೊಂದು ಹಾಕಿರೋದನ್ನ ಕಂಡು ತುಂಬಾ ಸಂಕಟ ಪಡುತ್ತಾಳೆ. ನಾವೇ ಸಾಕಿ ಬೆಳೆಸಿದ ಈ ಹಂದಿಯ ಪ್ರಾಣವನ್ನ ನಾವೇ ತೆಗೆದು ಬಿಟ್ಟವಲ್ಲ ಎಂದು ದುಃಖದಿಂದ ಸಾವನ್ನಪ್ಪಿರುವಂತ ಆ ಹಂದಿಯನ್ನ ಮತ್ತೆ ನನಗೆ ಬದುಕಿಸಿಕೊಡಿ ಪ್ರಭು ಎಂದು ಶಿವನನ್ನ ಬೇಡಿಕೊಳ್ಳುತ್ತಾಳೆ. ಆಗ ಪಾರ್ವತಿಯ ದುಃಖವನ್ನ ಗೋಳಾಟವನ್ನ ಕಂಡು ಶಿವನು ಆ ಹಂದಿಗೆ ಮತ್ತೆ ಜೀವವನ್ನ ಕೊಟ್ಟು ಅದನ್ನ ಬದುಕಿಸುತ್ತಾನೆ. ಅಷ್ಟೇ ಅಲ್ಲದೆ ಆ ಹಂದಿಗೆ ದೈವಿಕ ಶಕ್ತಿಗಳನ್ನ ವರವಾಗಿ ನೀಡಿ ನೀನು ವರಾಹ ರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕವನ್ನ ಪ್ರವೇಶಿಸು. ಅಲ್ಲಿ ಸತ್ಯ ಧರ್ಮ ನ್ಯಾಯವನ್ನ ರಕ್ಷಿಸುವ ದೈವವಾಗಿ ಮೆರೆದಾಡು. ಅಲ್ಲಿ ನಿನಗೆ ಅನೇಕ ಭಕ್ತರು ಹುಟ್ಟಿಕೊಳ್ಳುತ್ತಾರೆ. ಅವರು ನೀಡುವ ನೈವೇದ್ಯವನ್ನ ಸ್ವೀಕರಿಸಿ ದುಷ್ಟರನ್ನ ಶಿಕ್ಷಿಸಿ ಮೋಕ್ಷದ ದಾರಿಯನ್ನ ತೋರಿಸು ಎಂದು ಹೇಳಿ ವರವನ್ನ ಕೊಡುತ್ತಾನೆ. ಸಮಯವು ಕಳೆದಂತೆ ಕಲಿಯುಗದಲ್ಲಿ ಬರೀ ಅನ್ಯಾಯಗಳೇ ಅಧರ್ಮಗಳೇ ಹೆಚ್ಚಾಗುತ್ತವೆ. ಹೀಗಾಗಿ ಶಿವನು ಕೊಟ್ಟ ವರದಿಂದ ಪಂಜುರ್ಲಿ ದೈವವು ಭೂಮಿಗೆ ಬಂದು ಒಳ್ಳೆಯವರನ್ನ ರಕ್ಷಿಸುವ ಮತ್ತು ದುಷ್ಟರನ್ನ ಶಿಕ್ಷಿಸುವ ಶಕ್ತಿಶಾಲಿ ದೈವವಾಗಿ ನೆಲೆಸುತ್ತದೆ. ಪಂಜುರ್ಲಿ ದೈವವು ತುಳುನಾಡಿನ ಬಹುಪಾಲು ಮನೆಗಳಲ್ಲಿ ಪೂಜಿಸುವಂತ ಪವಿತ್ರ ದೈವವಾಗಿದೆ. ಇನ್ನು ಈ ಪಂಜುರ್ಲಿ ದೈವದ ನಿಗೂಢ ಶಕ್ತಿ ಮತ್ತು ಪವಾಡಗಳ ಬಗ್ಗೆ ಕೇಳಿದರೆ ನಿಜಕ್ಕೂ ದಿಗ್ಭ್ರಮೆಗೊಳ್ತೀವಿ. ಹೌದು, ಕರಾವಳಿಯ ಜನರು ತಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಈ ಪಂಜುರ್ಲಿ ದೈವದ ಮೊರೆ ಹೋಗುತ್ತಾರೆ. ಸಾಕಷ್ಟು ಸಮಸ್ಯೆಗಳನ್ನ ಈ ದೈವದ ಸನ್ನಿಧಿಯಲ್ಲೇ ಬಗೆಹರಿಸಿಕೊಳ್ಳುತ್ತಾರೆ. ಮನುಷ್ಯನಾದವನು ಸತ್ಯವನ್ನೇ ನುಡಿಯಬೇಕು, ಧರ್ಮದ ಮಾರ್ಗದಲ್ಲೇ ನಡೆಯಬೇಕು, ಅಧರ್ಮದಿಂದ ದೂರವಿರಬೇಕು ಎಂಬ ಕಟ್ಟಳೆಯನ್ನ ನಡೆಸಿಕೊಂಡು ಹೋಗುತ್ತಿರುವ ದೈವವೇ ಪಂಜುರ್ಲಿ. ಆದುದರಿಂದ ಪಂಜುರ್ಲಿಯನ್ನ ಧರ್ಮ ದೈವ ಅಂತಾನೆ ಕರೆಯಲಾಗುತ್ತೆ. ತುಳುನಾಡಿನ ಪ್ರದೇಶಗಳಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಅಂಥವರ ಆತ್ಮವು ಆಯಾ ಕುಟುಂಬದ ಪಂಜುರ್ಲಿ ದೈವದ ಕೈನಲ್ಲಿರುತ್ತೆ ಎಂದು ಹೇಳಲಾಗುತ್ತೆ. ಸಾಮಾನ್ಯವಾಗಿ ಕುಟುಂಬದಲ್ಲಿ ಯಾರ ಮೇಲಾದರೂ ಪ್ರೇತಾತ್ಮಗಳ ಬಾಧೆಯಾದರೆ, ಅಂದರೆ ಯಾವ ವ್ಯಕ್ತಿಯ ಮೇಲಾದರೂ ಪ್ರೇತಗಳು ಅಥವಾ ಪಿಶಾಚಿಗಳ ಪ್ರಭಾವ ಇದ್ರೆ ಮೊದಲು ಅವರ ಬಗ್ಗೆ ಪಂಜುರ್ಲಿ ದೈವದ ಹತ್ತಿರ ಕೇಳುವಂತ ಕ್ರಮವಿದೆ. ಆ ಸಮಯದಲ್ಲಿ ಆ ವ್ಯಕ್ತಿಯ ಮೇಲೆ ಬೇರೆ ಆತ್ಮಗಳ ಪ್ರಭಾವ ಇದೆ ಅಂತ ದೈವಕ್ಕೆ ತಿಳಿದು ಬಂದರೆ ಕೋಲದ ಸಂದರ್ಭದಲ್ಲಿ ಆ ಆತ್ಮಗಳಿಗೆ ಶಿಕ್ಷೆ ಕೊಟ್ಟು ಅವುಗಳಿಂದ ಆ ವ್ಯಕ್ತಿಗೆ ಮುಕ್ತಿಯನ್ನು ಕೊಡುತ್ತದೆ. ಹಾಗೆಯೇ ಕುಟುಂಬದಲ್ಲಿ ಗಂಭೀರ ಕಲಹಗಳಿದ್ರೆ ಅದರ ಬಗ್ಗೆ ಮೊದಲು ಪಂಜುರ್ಲಿ ದೈವದ ಹತ್ತಿರ ನ್ಯಾಯವನ್ನ ಕೇಳಲಾಗುತ್ತೆ. ಕೋರ್ಟುಗಳಲ್ಲಿ ಕೂಡ ಬಗೆಹರಿಯದಂತ ಸಮಸ್ಯೆಗಳನ್ನ ಪಂಜುರ್ಲಿ ದೈವವು ಬಗೆಹರಿಸಿದ ಅದೆಷ್ಟೋ ಉದಾಹರಣೆಗಳಿವೆ. ಹೀಗೆ
ಪರಶುರಾಮ ಸೃಷ್ಟಿಯ ತುಳುನಾಡಿನಲ್ಲಿ ಪಂಜುರ್ಲಿ ದೈವವು ಹೆತ್ತರೆ ತಾಯಿಯಂತೆ, ಕಾಪಾಡಿದರೆ ಮಾವನಂತೆ ಪ್ರತಿ ಕುಟುಂಬದಲ್ಲೂ ಆರಾಧಿಸುವಂತ ದೈವವಾಗಿ ನೆಲೆಯೂರಿದೆ. ಹೀಗೆ ಒಂದೊಮ್ಮೆ ಪಂಜುರ್ಲಿ ದೈವದ ಕೋಲ ನಡೆಯುವಂತ ಸಂದರ್ಭದಲ್ಲಿ, ಅಂದ್ರೆ ಆ ದೈವದ ನೃತ್ಯ ನಡೆಯುವಂತ ಸಂದರ್ಭದಲ್ಲಿ ದೈವ ನರ್ತಕರು ನರ್ತನೆ ಮಾಡುವಾಗ ಇದ್ದಕ್ಕಿದ್ದಂತೆ ಒಂದು ಮನೆಯ ಎದುರಿಗೆ ನಿಂತು ನರ್ತನೆಯನ್ನ ನಿಲ್ಲಿಸಿ ಆ ಮನೆಯ ಕಡೆಗೆ ನೋಡುತ್ತಾ ಈ ಮನೆಯ ಬಾಗಿಲಲ್ಲಿ ಯಮನು ಬಂದು ನಿಂತಿದ್ದಾನೆ. ಆದ್ದರಿಂದ ಒಬ್ಬರು ಸಾವನ್ನಪ್ಪುತ್ತಾರೆ. ಇದೊಂದು ಕೆಟ್ಟ ಸಮಯ, ಇದರಿಂದಾಗಿ ಕೋಲ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿ ಕೋಲವನ್ನ ಅಥವಾ ನೃತ್ಯವನ್ನ ಮಾಡುವಂತ ಆ ಕಾರ್ಯವನ್ನ ಅರ್ಧಕ್ಕೆ ನಿಲ್ಲಿಸುತ್ತಾರೆ. ಆಗ ಕುಟುಂಬಸ್ಥರು ಆತಂಕಗೊಂಡು ಹೇಗಾದರೂ ಮಾಡಿ ದೈವಿಕ ನೃತ್ಯವಾದ ಕೋಲವನ್ನ ನಡೆಸಿಕೊಡಿ, ಅರ್ಧದಲ್ಲೇ ನಿಲ್ಲಿಸಬೇಡಿ ಎಂದು ಗೋಗರಿಯುತ್ತಾರೆ. ಆಗ ನರ್ತಕರು ಇದು ದೈವದ ನುಡಿ, ಇದು ಎಂದಿಗೂ ಸುಳ್ಳಾಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಡುತ್ತಾರೆ. ಇನ್ನೇನು ಅವರು ಅಂಗಳದ ಹೊರಗಡೆ ಕಾಲಿಡಬೇಕು ಎನ್ನುವಷ್ಟರಲ್ಲಿ ಆ ಮನೆಯಿಂದ ಯಾರೋ ಜೋರಾಗಿ ಕಿರುಚುವ ಆಕ್ರಂದನ ಕೇಳಿಬರುತ್ತೆ. ಯಾರ ಆರೋಗ್ಯವು ಚೇತರಿಸಿಕೊಳ್ಳಬೇಕು ಎಂದು ಕೋಲವನ್ನ ನಡೆಸಲು ಮುಂದಾಗಿದ್ದರೋ ಆ ಅನಾರೋಗ್ಯದಿಂದ ಪೀಡಿತರಾಗಿದ್ದವರೇ ಸಾವನ್ನಪ್ಪಿರ್ತಾರೆ. ಅದರಿಂದ ಎಲ್ಲರೂ ದಿಗ್ಭ್ರಮೆಗೊಂಡಿದ್ದರು. ಇದು ದೈವಕ್ಕೆ ಮೊದಲೇ ತಿಳಿದು ಹೋಗಿತ್ತು. ಈ ಪಂಜುರ್ಲಿ ಎಂದರೆ ಹಂದಿಯ ಮುಖವನ್ನ ಹೋಲುವಂತ ಒಂದು ಶಕ್ತಿಶಾಲಿ ದೈವ. ಈ ಪಂಜುರ್ಲಿ ಪದದ ಅರ್ಥ ಎಳೆಯ ಕಾಡು ಹಂದಿ ಎಂಬುದಾಗಿರುತ್ತೆ. ನಮ್ಮ ಪೂರ್ವಜರು ತಾವು ಬೆಳೆದಂತ ಬೆಳೆಗಳನ್ನ ರಕ್ಷಿಸಲು ಪಂಜುರ್ಲಿ ದೈವವನ್ನ ಪೂಜಿಸುತ್ತಿದ್ದರು. ನಂತರ ಅವರು ಬೆಳೆ ಚೆನ್ನಾಗಿ ಬಂದ ಮೇಲೆ ಅದೇ ಭತ್ತದ ಅಕ್ಕಿಯನ್ನ ಪಂಜುರ್ಲಿ ದೈವಕ್ಕೆ ಅರ್ಪಿಸುವಂತ ಆಚಾರವಿತ್ತಂತೆ. ಇನ್ನ ಕೋಲ ಕಟ್ಟುವ ಸಮಯದಲ್ಲಿ ದೈವ ನರ್ತಕನ ಮುಖಕ್ಕೆ ಹಂದಿಯ ಮುಖವಾಡವನ್ನ ತೊಡಿಸಲಾಗುತ್ತೆ. ಕೋಲದ ಸಮಯದಲ್ಲಿ ಆ ನರ್ತಕನ ಮೇಲೆ ದೈವವು ಪ್ರವೇಶ ಮಾಡುತ್ತೆ. ಆಗ ಆ ನರ್ತಕ ಹೇಳುವ ಪ್ರತಿಯೊಂದು ಮಾತು ಕೂಡ ನಿಜವಾಗುತ್ತೆ, ಅದೆಲ್ಲವೂ ಸತ್ಯ ಎಂದು ಹೇಳಲಾಗುತ್ತೆ. ಹಾಗೆ ಈ ಪಂಜುರ್ಲಿ ದೈವದ ಎಡಗಣ್ಣನ್ನ ನೋಡುವುದರಿಂದ ಯಾವುದೇ ದುಷ್ಟ ಶಕ್ತಿಗಳ ದೃಷ್ಟಿ ಏನಾದ್ರೂ ನಮ್ಮ ಮೇಲೆ ಬೀರಿದ್ದರೆ ಆ ಎಲ್ಲಾ ದೃಷ್ಟಿಯು ನಾಶವಾಗುತ್ತಂತೆ. ಇದೇ ಕಾರಣಕ್ಕೆ ಬಹಳಷ್ಟು ಜನರು ಆ ದೈವದ ಎಡಗಣ್ಣನ್ನ ನೋಡೋಕೆ ತುಂಬಾ ಕಾತುರದಿಂದ ಕಾಯುತ್ತಾರೆ. ಪಂಜುರ್ಲಿ ದೈವದ ಎಡಗಣ್ಣನ್ನ ನೋಡೋದ್ರಿಂದ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀವಿ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಪಂಜುರ್ಲಿ ದೈವದ ನರ್ತನೆ ಮಾಡುವಂತ ವ್ಯಕ್ತಿಯ ಉಸಿರು ಕೂಡ ಕೋಲದ ಸಮಯದಲ್ಲಿ ನಮ್ಗೆ ತಾಕಿದ್ರೆ ಅದು ಒಂದು ಅದೃಷ್ಟ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅದರಿಂದ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬ ಬಲವಾದ ನಂಬಿಕೆಗಳಿದೆ. ಈ ವಿಡಿಯೋವನ್ನ ಮಾಡುವಾಗ ಹಲವಾರು ಕಡೆ ಮಾಹಿತಿಗಳನ್ನ ಹುಡುಕಿ ಆ ದೇವರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರುವವರ ಹತ್ತಿರ ಮಾಹಿತಿಯನ್ನ ಕೇಳಿ ಈ ವಿಡಿಯೋವನ್ನ ಮಾಡಿದ್ದೇನೆ. ಇದರಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.